ಹಾಯ್ ಹಲೋ ನಮಸ್ಕಾರ. ನಮಸ್ಕಾರ ದೇವರು ಎಲ್ಲ ಹೆಂಗಿದ್ದೀರಾ? ನಾವು ಒಂದು ಡೈಲಾಗ್ ಶುರು ಮಾಡ್ಬೇಕು ಇವಾಗ. ಏನ್ರಿ ಪಬ್ಲಿಕ್ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ನಮಗೆಲ್ಲ ಡೈಲಾಗ್ಸ್ ಎಲ್ಲ ಸೂಟ್ ಆಗಲ್ಲ. ಹೇಳೋರು ಹೇಳಿದ್ರೇ ಅದಕ್ಕೆ ಗೊತ್ತು. ಏನ್ರಿ ಮೀಡಿಯಾ? ಇವತ್ತು ಗಣೇಶ ಫೆಸ್ಟಿವಲ್ ಅಲ್ವಾ, ಅದಕ್ಕೆ ಗಣೇಶ ಎಲ್ಲೆಲ್ಲಿ ಎಷ್ಟೆಷ್ಟು ದೊಡ್ಡದಾಗಿ ಯಾವ ಈ ಥರ ಇರೋ ಗಣೇಶನ ಇಟ್ಟವ್ರೆ ಅಂತ ನೋಡಕ್ಕೆ ಹೊರಟಿದ್ದೀವಿ. ಆ್ಯಕ್ಚುಲಿ ಒಂದು ಚಿಕ್ಕದಾಗಿಂದ ಇತ್ತು, ಒಂದು ಚಿಕ್ಕದಾಗಿ ಇಟ್ಟಿದ್ರು ಹುಡುಗರು, ಅದನ್ನು ಮಾಡಿದ್ದೀನಿ. ಸೊ ಇನ್ನು ಮುಂದೆ ಬರೋ ಎಲ್ಲ ಗಣೇಶನ್ನ ತೋರಿಸ್ಕೊಂಡು ಹೋಯ್ತಾ ಇರೋಣ. ಬ್ಯಾಂಗ್ಳೂರಲ್ಲಿ ಗಣೇಶ ಎಷ್ಟು ದೊಡ್ಡದಾಗಿಡ್ತಾರೆ, ಬಟ್ ಇವತ್ತು ಫಸ್ಟೇ ಅದೇ ಗೊತ್ತಾಗ್ತಾ ಇಲ್ಲ ನನಗೆ. ನಾರ್ಮಲಾಗಿ ಕೆಲವು ಜನ ಫಸ್ಟೇ ದೊಡ್ಡದು ಇಡಲ್ಲ, ಇಟ್ಟರು ನೋಡೋಣ ಅದೇನಾಗುತ್ತೆ ಅಂತ ಸರ್ಚ್ ಮಾಡೋಣ ಎಲ್ಲ ಕಡೆನೂ. ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚ್ ಇಲ್ಲ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ, ಲೈಕಿಂದ, ಶೇರೋ ಅಥವಾ ಕಮೆಂಟೋ ಯಾವುದೋ ಒಂದರಿಂದ ನಾವು ಚೆನ್ನಾಗಿರ್ತೀವಿ. ದಯವಿಟ್ಟು ಒತ್ತರೆ. ಭ್ರಮೆ. ಈ ಥರ ಕಾರ್ ಇಲ್ಲ ಅನ್ನೋಕ್ಕೆ ಇಲ್ಲ ಬೆಂಗಳೂರಲ್ಲಿ. ನಿಮ್ಗೆ ಯಾವ ಕಾರ್ ಬೇಕು ಅಂದರೆ ಸಿಕ್ಬಿಡುತ್ತೆ. ಇವ್ನ ಸೆಡೆ ನನ್ನ ಮಗ. ಈ ನನ್ನ ಮಕ್ಕಳು ಲೆಫ್ಟ್ಗೆ ಹೋಗೋರ್ಗೆ ದಾರಿ ಬಿಟ್ಟರೆ ಲೆಫ್ಟ್ಗೆ ಹೋಗೋರು ಹೂವು ಬಿಡ್ತಾರೆ, ಅಡ್ಡ ಹಾಕೊಂಡು ಕೂತ್ಕೋತಾರೆ ಈ ಚೈಲ್ಡ್ ಚಪಾತಿಗಳು ತಂದು. ನೋಡ್ರಿ, ಈ BMTC ಅವ್ರು ಮಾಡೋದೇ ಗದ್ದಲ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಬೇರೆಯವರೆಲ್ಲ ಮಾಡೋದು ಗದ್ದಲ ಅಲ್ಲ, BMTC ಅವ್ರು ಮಾಡೋದೇ ಗದ್ದಲ. ಮತ್ತೆ ಫ್ರೆಂಡ್ಸ್, ನಿಮಗೆಲ್ಲ ಹಬ್ಬ ರಜೆ ಇತ್ತಾ? ಏನೋ ಕೆಲಸ ಹೋಗಿದ್ರಾ? ಕೆಲವರಿಗೆ ಕೆಲಸ ಇಲ್ಲಾಂದ್ರೂ ಕೆಲಸ ಹುಡ್ಕೊಂಡು ಮಾಡಬೇಕು, ಆ ಥರ ಪರಿಸ್ಥಿತಿ ಇರುತ್ತೆ. ಇನ್ನು ಕೆಲವರಿಗೆ ರಜೆ ಸಿಕ್ಕರೆ ಓಕೆ ಗುರು ಒಂದಿನ ರೆಸ್ಟ್ ಮಾಡೋಣ ಅನ್ನೋ ಮೈಂಡ್ಸೆಟ್ ಇರುತ್ತೆ. ಯಾವತ್ತು ರಜೆ ಸಿಗುತ್ತೋ ಅವತ್ತು ಮಜಾ ಮಾಡಿ ಅಂತ ಕೇಳ್ಕೊತೀನಿ. ಈ ಅಕ್ಕೋ ನಾಗರಬಾವಿ ಅಂದ್ರೆ ಇದೆ ಏನಕ್ಕೋ? ಏನು ಸಾಂಗ್, ಕನ್ನಡ ಹಳೆ ಸಾಂಗು. ತಾನೇ 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 ತಾನೇ. ರೈಟಿಗೆ ಬಂದರೆ ಇದೇ ಪ್ರಾಬ್ಲಮ್ ಬಿಡ್ರಿ, ಹೇಳ್ಕೊಂಡು ಹೋಗ್ಬಿಡ್ಬೋದು ಹಂಗೆ ಲೆಫ್ಟಿಗೆ ಹೋದರೆ. ಈ ಗಾಡಿ ಎಳಿತಾ ಇಲ್ವೋ ಅಣ್ಣ ಓಡಿಸ್ತಾ ಇಲ್ವೋ ಗೊತ್ತಿಲ್ಲ, ನಿಧಾನಕ್ಕೆ ಹೋಯ್ತವನೆ. ಮೇ ಬಿ ಗಾಡಿ ಎಳಿತಿಲ್ಲ ಅನಿಸುತ್ತೆ. ನನ್ನ ಮಗನೇ ಜಾಡ್ಸ್ ಒದ್ದೆ ಅಂದ್ರೆ ನಿಮ್ಮ ಅವ ಕುರ್ಸಿ ಅಲ್ಲೆಲ್ಲ ಕಕ್ ಬಿಡ್ಬೇಕು. ಎಲ್ಗೂರು ಕೂರಿಸೋರೆ ಈ ಥರ ಬ್ಯಾನರ್ಗಳು ರೋಡ್ ಸೈಡು ಹಾಕ್ತಾರೆ, ರೋಡ್ ಪಕ್ಕದಲ್ಲೇ. ಗಣೇಶ ನೋಡಿದ್ರೆ ಎಲ್ಲೋ ಕೂರಿಸಿರ್ತಾರೆ. ಇಟ್ಸ್ ನ್ಯಾಚುರಲ್ ಮ್ಯಾನ್, ಇಟ್ಸ್ ವೆರಿ ನ್ಯಾಚುರಲ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಒಂದು ಅಜ್ಜಿ ನಾನು ಬೇಗ ಒಂದು 4 ಗಂಟೆಗೆ ಎದ್ದು 4:45 ಎದ್ದು ಅವಾಗ ಒಂಚೂರು ಬೆಳಕು ಜಾಸ್ತಿ ಇರುತ್ತೆ, ಆರಾಮಾಗಿ ಮಾಡೋಣ ವೀಡಿಯೋ ಅಂತ ನಾನು ಅಂದ್ಕೊಂಡ್ರೆ ಅಲಾರಾಮ ಅವಾಗಿಟ್ಟಿದ್ದೆ ನಾನು. ಅಲಾರಾಮ್ 4:30ಗೆ ಇಟ್ಟರೆ ಅದು ಹೊಡೆದೋಯ್ತು, ಇಲ್ಲೋ ಎಬ್ಸೆ ಇಲ್ಲ ನನಗೆ. ಆರೋಗ್ಯ ಸರಿ ಇಲ್ಲ, ಜ್ವರ ಇದೆ. ಎದ್ದು ನೋಡ್ತೀನಿ ಟೈಮು 5:45 ಆಗೈತೆ. ಆಮೇಲೆ ಎದ್ದೆ, ಬೇಗ ರೆಡಿ ಆಗಿಬಿಟ್ಟು ಕ್ಯಾಮ್ರಾ ಹಾಕೊಂಡು ಓಡ್ ಬಂದಿದ್ದೀನಿ. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ನೈಟ್ ಹೋಗೋವಾಗ ಸರ್ರಾಗಿ DJಗಳಿದ್ರೆ ಸರ್ರಾಗಿ ಕುಣಿದ್ಬಿಟ್ಟು ಹೋಯ್ತಾ ಇರೋದೆ. अच्छे लड़ी बदो बदी मौका मिले कदी कदी
ಎತ್ತಕೊಂಡೋಗೋ ಐಡಿಯಾ ಇದೆ. ಟಿನ ಕಟಿನ ಕಟಿನ ಕಡ ಟಿನ ಕಡೆ ಕಡ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಯಪ್ಪ ಎಲ್ಲಿಗೂರು ಕೂರಿಸಿದ್ದೀರಾ? ಇನ್ನು ಎಷ್ಟೊಳಗೆ ಹುಡುಕ್ತಾನೇ ಇದ್ದೀನಿ, ನಾನು ಹುಡುಕ್ತಾನೇ ಇದ್ದೀನಿ. ಆದ್ರೆ ನಾನು ಸಂತೋಷದಲ್ಲಿಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಅಯ್ಯೋ ಮುಗ್ದೆ ಹೋಯ್ತಾ ಗಣೇಶ? ಆಯ್ತು ಬಿಡಪ್ಪ, ಕಾಣಿಸ್ಕೋಬೇಡ ನನಗೆ. ನಾಳೆ ಹಿಂದೆ ಉಗ್ರ ಹೋರಾಟ ಮಾಡ್ತೀನಿ ನಿನ್ನ ಮೇಲೆ ನಾನು ಹೋಗಿ. ಒಂದು ಉಗ್ರ ಹೋರಾಟ ಉಂಟು. ನನಗೆ ಕಾಣಿಸ್ತಿಲ್ಲ ಅಂದರೆ ಓ ಅಣ್ಣ ಸಡನ್ನಾಗಿ ಎದ್ಬಿಡ್ತಾ ಅಣ್ಣಂಗೆ ಅಂತ. ಅಲ್ಲಿಂದನೇ ಸಡನ್ನಾಗಿ ಎಕರಕ್ಕೆ ಶುರು ಮಾಡ್ದ ಅಣ್ಣ. ಅಯ್ಯಪ್ಪ ಅಯ್ಯಪ್ಪ ಕತ್ಲಾಯ್ತು ಗುರು ಇದು. ಥೂ ಒಡಿ ಯಾರು ನೋಡಿ ಕಿವಿಲಿಟ್ಕೊ ಹೋಗಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಹಂಗೆಲ್ಲ ದೊಡ್ಡವ್ರ ಮಾತು ಉದಾಸೀನ ಮಾಡ್ಬಾರ್ದು ಕಣ. ಈ ಕಡೆ ಕೇಳಬೇಕು, ಈ ಕಡೆ ಬಿಟ್ಬಿಡ್ಬೇಕು. ಅಮ್ಮ ಇಗ್ಸ್ಕೋತೀಯ. ಈ ಬಳಿ ಮಕ್ಕಳು ಅಡ್ಡಾಡ ಬರ್ತಾರೆ ಅವರು. ಯಾವಾಗ ಸಡನ್ನಾಗಿ ಬರ್ತಾರೋ ಗೊತ್ತಿಲ್ಲ. ನೋಡಿ ಹೇಳಿಲ್ವಾ? ಮೇನ್ ಮ್ಯಾಟ್ರೇ ಬರ್ತ್ಬಿಟ್ಟಿದ್ನಲ್ಲಪ್ಪ. ಗಣೇಶನಲ್ಲಿ ಬರೀ ಗಣೇಶ ಮಾತ್ರ ಇರಲ್ಲ, ನಾವು ಗಣೇಶನಿಗಿಂತ ಜಾಸ್ತಿ ಪ್ರೀತಿ ಮಾಡೋದು ಇನ್ನೊಂದೇನೋ ಇರುತ್ತೆ. ಆಹಾ ಅರ್ಥ ಆಯ್ತು ಅನ್ಕೋತೀನಿ. ಅರ್ಥ ಆಯ್ತು ಅನ್ಸುತ್ತೆ. ಇದು ಹೆಂಗಾಗಿದೆ ಅಂದರೆ, ಮದುವೆಗೆ ಹೋದ್ಮೇಲೆ ಚೌಟ್ರಿ ಎಲ್ಲೈತಂತ ಕೇಳಲ್ವಾ ಫೋನ್ ಮಾಡಿ? ಅಂಕಲ್ ಚೌಟ್ರಿ ಎಲ್ಲೈತೆ? ಮಾವ ಚೌಟ್ರಿ ಎಲ್ಲೈತೆ? ಗೊತ್ತಾಗ್ತಾ ಇಲ್ಲ ದಾರಿ, ಇಲ್ಲಿ ಬಂದಿದ್ದೀವಿ. ಹೌದಾ, ಅಲ್ಲಿ ಬರಬೇಕಾ? ಸರಿ ಬಂದ್ವಿ. ತಾಳಿ ಕಟ್ಟಾಯ್ತಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಅದು ಹೆಂಗೋ ಇಲ್ಲಿ ಇವಾಗ ಫೋನ್ ಮಾಡಿಬಿಟ್ಟು, ಹಲೋ ಮಗ ನಾನು ಇಲ್ಲಿ ಬಂದಿದ್ದೀನಿ, ಅಲ್ಲಿ ಬರ್ಬೇಕಾ? ಹುಡುಕು ಸಿಗ್ತಾನೆ ಗಣೇಶ, ಹುಡುಕು. ಏನು ಇಷ್ಟೊಂದು ಏನೇನು ಒಂದು ಗಣೇಶ ಇಟ್ಟಿಲ್ವಾ? ಒಳಗಡೆ ಹೊಡಿಬೇಕಾ? ಡಿಂಪಲ್ ಬೀಳ್ತಾ ಇತ್ತ ಹುಡುಗಿಗೆ. ಏನು ಹೇಳಿ, ಡಿಂಪಲ್ ಸಖತ್. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ಗಣೇಶ ಸಿಗ್ತೀಯಾ ಇಲ್ವಾ ಇವಾಗ ನೀನು? ಪಟ್ಟಂತ ಹೇಳೋ, ಇಲ್ಲ ನಿಮ್ಮಪ್ಪಂಗೆ ಫೋನ್ ಮಾಡಬೇಕಾ? ಯಾವ್ದೋ ಬಿಟ್ಟಿಗೆ ಕುಡಿದ್ಬಿಟ್ಟವನು, ತಾಯಿನ ನೀರು ಹಾಕೊಂಡಂಗೆ ಕುಡಿದ್ಬಿಟ್ಟವನೆ. ಗಣೇಶ ಓ ನೀವು ನಂತರ ಗಣೇಶನ ಹುಡ್ಕೊಂಡು ಹೋಗ್ಬೇಡ್ರಪ್ಪ. ನಾನಿಲ್ಲಿ ಗೊಂಬೆ ನೋಡೋಕೆ ಗಣೇಶನ ಮೂರ್ತಿ ನೋಡೋಕೆ ಹೋಯ್ತಾ ಇರೋದು, ಗಣೇಶನ ಹುಡ್ಕೊಂಡಲ್ಲ. ಆಮೇಲೆ ನಿಜವಾಗ ಗಣೇಶ ಪ್ರತ್ಯಕ್ಷ ಆಗ್ಬಿಟ್ಟಾನು ಕಣ್ಮುಂದೆ. ಏನ್ ತಮಾಷೆ ಮಾಡ್ತಾ ಇದೆಯಾ ಇಲ್ಲಿ? ಏನ್ ಆಟ ಆಡ್ತಾ ಕೂತಿದ್ಯಾ ಇಲ್ಲಿ? ದೇಶ ಬೆಂಕಿಯ ತುರಿತಾ ಇದೆ, ಬಡ ಜನರು ಒಳ್ಳೆ ಜನರು ಹೊಟ್ಟೆ ಉರಿತಾ ಇದೆ, ಕೆಟ್ಟವ್ರ ಹೊಟ್ಟೆ ಊದ್ತಾ ಇದೆ. ನೀನ್ ಮಜಾ ತಗೋ ಕೂತಿದ್ಯಾ ಇಲ್ಲಿ? ಎಷ್ಟೊಂದು ಖರ್ಚು. ಯಾಕೆ ಗಣೇಶ, ನೀನು ಸರ್ವಶಕ್ತ ತಾನೆ? ಯಾಕೆ ಈ ರೀತಿ ಜನಗಳ ಕೈಲಿ ಒಳ್ಳೇದು ಕೆಟ್ಟದ್ದು ಮಾಡಿಸಿ ಪಾಪಿ ಪುಣ್ಯವಂತ ಅಂತ ಹೀಗೆ ಮಾಡ್ತೀಯಾ? ಯಾಕೆ ಈ ರೀತಿ ತೊಂದರೆಗಳು ಕೊಡ್ತೀಯಾ? ಕೆಟ್ಟವ್ರನ್ನ ಸಾಯಿಸ್ಬಿಡು, ಒಳ್ಳೆಯವ್ರನ್ನ ಚೆನ್ನಾಗಿಡು. ತಗೋ ತಾಕತ್ತಿದೆ, ಹೋಗಿ ಸಾಯಿಸ್ಬಿಡು, ಹೋಗು ತಗೋ. ಹಾಗಲ್ಲ, ನಿನ್ ಕೈಲಿ ಆಗಲ್ಲ. ಯಾಕೆ ಅಂತ ನನಗೆ ಗೊತ್ತು. ಜನಗಳಿಗೆ ಕಷ್ಟ ಕೊಟ್ಟಿರ್ತಾನೆ, ಇಲ್ಲಿ ಹತ್ರ ಬರ್ತಾರೆ, ಪೂಜೆ ಮಾಡ್ತಾರೆ, ಆರತಿ ಬೆಳಗ್ತಾರೆ, ನಿನ್ಗೆ ಹಣ್ಣು ಕಾಯಿ ಇಡ್ತಾರೆ. ನಿನಗೆ ಲೈಮ್ ಲೈಟ್ ಬೇಕು, ಲೈಮ್ ಲೈಟ್, ಸ್ಟಾರ್ಡಮ್. ನಿನಗೂ ನಮ್ಮ ಪುಡಾರಿಗಳಿಗೂ ವ್ಯತ್ಯಾಸನೇ ಇಲ್ಲ. ನಿನಗಿಂತ ನಮ್ಮ ಎಷ್ಟೋ ಜನ ಸೈಂಟಿಸ್ಟ್ಗಳು ವಾಸಿ. ವಿಶ್ವೇಶ್ವರಯ್ಯ ಬ್ರಿಡ್ಜ್ ಕಡ್ದ, ಗ್ರಾಮ್ ಬೆಲ್ ಟೆಲಿಫೋನ್ ಕಂಡಿಡ್ದ, ನೀನೇನು ಕಂಡಿಡ್ದೆ?
ಥಾಮಸ್ ಆಲ್ವಾ ಎಡಿಸನ್ ಕರೆಂಟ್ ಕಂಡಿಡ್ದ ಕಷ್ಟಪಟ್ಟು. ನೀನು ಇನ್ನೂ ಬುಡ್ಡಿ ದಿದ್ದಲ್ಲಿದ್ಯಾ. ಯಾಕೆ ಕರೆಂಟ್ ಯೂಸ್ ಮಾಡಿ ಏನಂತ ಮೇಲಿಗೆ ಆಗ್ಬಿಡುತ್ತೆ ನಿನಗೆ? ಹೊಟ್ಟೆವರಿ ನಿನಗೆ. ಎಡಿಸನ್ ಮೇಲೆ ಹೊಟ್ಟೆವರಿ ನಿನಗೆ. ಗಜಮುಖ ವೀರಪ್ಪನ 1000 ಆನೆಗಳು ಸಾಯಿಸ್ದ. ಏನ್ ಮಾಡಿದೆ ನೀನು? ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ನಾಳೆ ಮಂತ್ರಿನೂ ಆಗ್ತಾನೆ. ಬರೀ ಡೌಗಳು ನಿಂದು. ವರ್ಷಕ್ಕೆ 2 ದಿನ ಬರ್ತೀಯಾ, ಆರ್ಕೆಸ್ಟ್ರಾ ಹಾಕೊಂಡು ಎಲ್ಲ ಡೆಕೋರೇಷನ್ ಮಾಡ್ಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡ್ಬಿಟ್ಟು ಹೋಗ್ತೀಯಾ. ನಾನೇ ವಾಸಿ 4 ಜನ ಕೆಟ್ಟವ್ರನ್ನ ಮೇಲ್ ಕಳಿಸ್ ಬಂದಿದ್ದೀನಿ ಗೊತ್ತಾ. ನೀನ್ ಇರೋದು ಸರಿಯಲ್ಲ. ನಿನ್ ಕೆಲಸ ನೀನ್ ಕರೆಕ್ಟಾಗಿ ಮಾಡ್ತಾ ಇಲ್ಲ. ನೀನ್ ಇಲ್ಲಿ ಇರಬಾರ್ದು. ಬಾ ಇಲ್ಲೇ ಕೂತ್ಕೊಂಡಿದ್ಯಾ. ಬಾ ಐಸಾ ಹೋದ ಗಣೇಶ ಹೋದ. ಐ ಆಮ್ ಗಾಡ್ ಇಸ್ ಗ್ರೇಟ್. ಗಣಪತಿ ಬಪ್ಪ ಮೋರ್ಯ.